ಛೀ, ಹೇಳಿ ಇಷ್ಟಾಗಿಯೂ ನನ್ನಲ್ಲಿ ತುಳುಕುವ ಧೈರ್ಯ ನಿನಗೆ ಇದೋ ಈ ನನ್ನ ಗಂಡದಿಂದ ಇನ್ನ 99 ಮಂದಿ ಸಹೋದರರನ್ನ ನಾವು ಯಮಪುರೆ ಕಟ್ಟಿದವ 100ನೆಯ ಬಲಿ ನೀನು ಶತಕವನ್ನ ಬಾರಿಸಿ ಈ ಗದೆಯನ್ನ ಎತ್ತಿ ಸಂತಸವನ್ನ ವ್ಯಕ್ತಪಡಿಸುವ ಸಮಯಕ್ಕಾಗಿ ಕಾಯ್ತಾ ಇದ್ದೇನೆ. ಬಾರ ಬಾರ, ಕ್ಷಣಾರ್ಧ ಸಾಕು ನಿನ್ನನ್ನು ಬಾರ ಮಾಡ್ತೇನೆ. ಕ್ಷಣ ಸಾಕು ಯಾವುದಕ್ಕೆ? ನನ್ನನ್ನು ಅಟ್ಟುವುದಕ್ಕಲ್ಲ, ಮತ್ತೆ ಯಾವುದಕ್ಕೆ ಗೊತ್ತಾ? ನೀನು ಮಾತನಾಡುವುದರಲ್ಲಿ ನಿಪುಣ ಎನ್ನುವುದಲ್ಲ ಬಂದೆ. ಅದಕ್ಕಿಂತ ಹೆಚ್ಚಾಗಿ ಊಟದಲ್ಲಿ ನಿಪುಣ ಎನ್ನುವುದಲ್ಲ ಬಂದೆ. ಚೆನ್ನಾಗಿ ಬರ್ತದೆ. ಅದಕ್ಕಾಗಿ ನಾನು ನೀನು ಚಿಕ್ಕವನಿರುವಾಗ ವಿಷವನ್ನು ಹಾಕಿ ನನ್ನ ಜೀರ್ಣ ಮಾಡಿಕೊಂಡೆ. ನಿನ್ನಿಂದ ಜೀರ್ಣ ಮಾಡಿಕೊಳ್ಳುವುದಕ್ಕೆ ಸಾಧ್ಯವೋ ಇಲ್ಲವೋ ಎನ್ನುವ ಕಾರಣಕ್ಕಾಗಿಯೇ ಒಂದು ವಿಷವನ್ನು ಹಾಕಿದ್ದು ಅರ್ಥ ಆಯ್ತಾ? ಇನ್ನು ಊಟ ಮಾಡಿದಾಗ ಎಷ್ಟ ಮಹಾರಾಯ, ಎಷ್ಟ ಮಹಾರಾಯ, ಲೋಕವೇ ಕಂಡುಬಿಟ್ಟು ನೋಡಿದಂತೆ ಬಕಾಸುರನಿಗಾಗಿ ಕಳುಹಿಸಿದಲ್ಲ, ನೀನೇ ತೆಗೆದುಕೊಂಡು ಹೋಗಿದ್ದು ಬಿಡು. ಆ ಬಕಾಸುರ ಬರುವ ಮೊದಲ ಗಾಡಿಗಟ್ಟಲೆ ಅನ್ನವನ್ನು ಉಂಡಿದ್ದಲ್ಲದೆ ಅದಕ್ಕೆ ಬೇಕಾದಂತಹ ಸೋಪಸ್ಕರವನ್ನು ನಿನ್ನ ದೊಡ್ಡ ಹೊಟ್ಟೆಗೆ ತುಂಬಿಸಿಕೊಂಡೆಯಂತೆ ಅಷ್ಟೆಲ್ಲ ಕಟ್ಟಿಕೊಂಡು ಹೋಗಿದ್ದ ಕೋಣವನ್ನು ನುಂಗಿ ಹಾಕಿದ್ದೇನೆ. ಅಲ್ಲ, ಹೊಟ್ಟೆ ತುಂಬು ಹೊಟ್ಟೆಯೇ ಅಲ್ಲ ಅದು. ಈಗ ನನ್ನ ತಮ್ಮನನ್ನು 99 ಮಂದಿ ತಿಂದರೂ ನೀನು ಹೊಟ್ಟೆ ತುಂಬಲಿರುವಾಗ ಆದರೂ ನನ್ನ ಮುಂದೆ ಬಂದು ನಿಂತಿದ್ದಿ. ನಿನ್ನನ್ನ ತಿಂದ ಮೇಲೆ ಹೊಟ್ಟೆ ತುಂಬುತ್ತದೆ ಎನ್ನುವಂತ ನಂಬಿಕೆ ಉಂಟು. ನೋಡುವ ಯಾರು ಹೊಟ್ಟೆ ಯಾರು ತುಂಬಿಸ್ತಾರೆ ಅಂತ ನಾನು ನೋಡುವುದಕ್ಕಾಗಿಯೇ ಬಂದಿದ್ದೇನೆ. ಹೆದರಿ ಓಡಿದ್ದಲ್ಲ, ಗೊತ್ತಾಯ್ತಾ? ಹಾಗೆ ಹೆದರಿ ಕುಳಿತಿದ್ದರೆ ಅಲ್ಲಿಯೇ ಕುಳಿತುಕೊಳ್ತಾ ಇದ್ದೆ. ಹೆದರಿದ್ದರೆ ನಾನು ಅಳೆದುಕೊಳ್ಳುವುದಕ್ಕೂ ಹೋಗ್ತಾ ಇದ್ದಿಲ್ಲ. ನೀನು ಅಳೆದುಕೊಂಡು ನೋಡುವ ಕೋಲಿ ಮುಳುಗುವಾಗ ಸತ್ತು ಹೋಗ್ತಿ ಪುಣ್ಯಾತ್ಮ. ನಾನು ನೀರಲ್ಲಿ ಅಳೆದುಕೊಂಡಿದ್ದೇನೆ ಅಂದ್ರೆ ಅದು ನನ್ನ ಬಲ ಸಾಮರ್ಥ್ಯ. ಅದರಿಂದ ನನ್ನ ತಿರಬೇಕಾಗಿತ್ತು. ಈಗ ಧೈರ್ಯವಿದೆ, ನಿನ್ನೊಂದಿಗೆ ಯುದ್ಧಕ್ಕೆ ಬಂದಿದ್ದೇನೆ. ಧೈರ್ಯವಿದ್ದರೆ ಎದುರಿಗೆ ಬಾ, ಇಲ್ಲವಾದರೆ ನಿನ್ನ ಹೊಟ್ಟೆಯನ್ನು ಪಡೆದು ತೆಗಿತೇನೆ. ಬಾಳ ಬಾಳ ಹೊಟ್ಟೆ ಮಗ. ಹೋರಾಟದಲ್ಲಂತೂ ಸಾಧ್ಯವಿಲ್ಲ. ಊಟದಲ್ಲಾದ್ರೂ ನನ್ನನ್ನು ಸೋಲಿಸ್ಲಿಕ್ಕಾಗ್ತದೋ? ಆಗುವುದಿಲ್ಲ, ಒಪ್ಪಿಕೊಂಡಿದ್ದೇನೆ. ಹೋರಾಟಕ್ಕೂ ಸಾಧ್ಯವು. ನೀನು ಗೆದ್ದದ್ದು ಯಾವುದು ನನಗೆ ಗೊತ್ತಲ್ಲ ಪುಣ್ಯಾತ್ಮ. ಒಂದು ಶಕುನಿಯಕು ಮಂತ್ರವಿದೆಯ ಬಲವೀಗ. ಒಂದು ಶಕುನಿಯಕು ಮಂತ್ರವಿದೆಯ ಬಲವೀಗ. ಒಂದು ಲೈ ದುಶ್ಯಾಸನನು, ಒಂದು ಲೈ ದುಶ್ಯಾಸನನು. ಒಂದು ಮಾರುಣಿಗೆ ಇದನ್ನು ಒಳಿಗೆತ್ತನು ನಾರ್ಯಾದ
ಯಾರೂ ಇಲ್ಲ. ಈ ಸಂತಸವನ್ನು ನೋಡುವುದಕ್ಕೆ ಅವರೆಲ್ಲರೂ ಇರಬೇಕಾಗಿತ್ತು ಎನ್ನುವ ಹಾಗೆ ಮನಸ್ಸು ತುಂಬಿ ಬರುತ್ತೆ. ಬಿಡಿ, ಸಂತಸವನ್ನು ಹಂಚಿಕೊಳ್ಳುವುದಕ್ಕೆ ಅವರೇ ಆಗಬೇಕಾ? ಇದ್ದಾರಲ್ಲ, ಒಬ್ಬ ಹೋದಾಗಿದ್ದು ನಾಲ್ವರು, ಜೊತೆಯಲ್ಲಿ ಇನ್ನೊಬ್ಬ ಇದ್ದಾರೆ. ನೋಡಿರಿ, ಎಷ್ಟು ಸಲ ಹೇಳಿದ್ರು ನನಗೆ ಮನಸ್ಸು ತುಂಬಿ ಬರುತ್ತದೆ. ಸಂತಸ ಉಪ್ಪು, ಅಷ್ಟು ಸಂತಸವಾಗಿದೆ ಇಂದಿನ ದಿನ. ಅಂತಹ ದುಷ್ಟ ಭೀಮಸೇನನನ್ನ ನನ್ನ ಉದರದೊಳಗೆ ಸೇರಿಸಿಕೊಂಡಂತಹ ಅನುಭವ ಆಗುತ್ತಿದೆ. ಈ ಸಮಯಕ್ಕಾಗಿ ಅದು ಎಷ್ಟೋ ವತ್ಸರಗಳಿಂದ ಕಾಯುತ್ತಾ ಇದ್ದವನು ನಾನು. ಧರ್ಮದ ಆದರೆ ಇವರು ಒಪ್ಪನ ನೀನು ಈ ಭೀಮಸೇನನ್ನೇ ನೆನಪಿನಲ್ಲಿ ಇಟ್ಟುಕೊಂಡು ಹೇಗಾದರೂ ಮಾಡಿ ಇವ ವೈರಿಯನ್ನ ಕೊಂದೇ ಕೊಲ್ಲುತ್ತಾನೆ ಎನ್ನುವಂತಹ ಭಾವನೆಯಿಂದ ಹೇಳಿದೆಯಲ್ಲ. ಎಲ್ಲೋಯ್ತು ಭೂಮಿಯನ್ನು ಬಿಡಲಾಗದೆ ಬಿತ್ತು. ಏನು ಚಂದ ನೋಡು, ಕಣ್ಣು ಮುಚ್ಚಿಕೊಳ್ಬೇಡ, ಕಣ್ಣು ಬಿಟ್ಟುಕೊಂಡು ನೋಡಿ. ಭಗವಾನ ನೋಡು, ನಮ್ಮವರು ನೋಡಿ ಎಲ್ಲರೂ ತಲೆ ತೆಗೆದುಕೊಂಡಿದ್ದಾರೆ. ನಾನೊಬ್ಬನೇ ನೋಡ್ತಾ ಇದ್ದೇನೆ ಈ ಚಂದವನ್ನು. ನೋಡುವ ಹಾಗೆ ಅಪ್ಪ, ಆನೆ ಬಿದ್ರು ಚಂದ, ಎದ್ರು ಚಂದ, ಅಂತಹ ಒಂದು ಚಂದ ಇಲ್ಲಿ ಕಾಣಿಸ್ತಾ ಇದೆ. ರೂಢಿಯನ್ನ ಬಿಡಲಾಗದೆ ಬಿದ್ದ ಈ ಭೀಮನ ಚಂದವನ್ನ ನೋಡಬೇಕು, ಕಣ್ತುಂಬಿಸಿಕೊಳ್ಳಬೇಕು. ಯಾರು ಇಲ್ಲಿರುವವರು ಯಾರು ನೋಡಲಿಲ್ಲ ಅಂತಾದ್ರೆ ಇನ್ನೊಬ್ಬರು ಬರ್ಬೇಕಲ್ಲ. ಯಾರು ತನ್ನ ಮಾನಿನಿಗೆ ಮುಂದಿನ ಹಾಗೆ ತನ್ನ ಮಾನಿನಿಗೆ ಮುಂದಿನ ಹಾಗೆ ತನ್ನ ಬರಬೇಕು. ಈ ಭೀಮನಿಂದ ಚಂದವನ್ನು ನೋಡಬೇಕು. ಅದು ನನ್ನ ಆಶಯ. ಎಷ್ಟೊಂದು ಆಸೆಯನ್ನು ಇಟ್ಟುಕೊಂಡಿದ್ದರು, ಕನಸನ್ನು ಇರಿಸಿಕೊಂಡಿದ್ದರು. ಆಸೆ ಕನಸುಗಳೆಲ್ಲವೂ ಕನ್ನಡಿಯೊಳಗಿನ ಗಂಟಾಗಿ ಹೋಯಿತು. ಇನ್ನು ಸಿಗಲಿಕ್ಕಿಲ್ಲ. ಈ ಚಂದವನ್ನು ನೋಡುವುದಕ್ಕೆ ಬರಲಿ. ಯಾರೊಬ್ಬರೂ ಮಾತನಾಡುವ ಸ್ಥಿತಿಯಲ್ಲಿಲ್ಲ. ಎಲ್ಲರೂ ಬಲವನ್ನು ಕಳೆದುಕೊಂಡಿದ್ದಾರೆ, ಶಕ್ತಿಯನ್ನು ಕಳೆದುಕೊಂಡಿದ್ದಾರೆ. ಇವರೆಲ್ಲರನ್ನು ನಿಯಂತ್ರಿಸುವಂತಹ ಇನ್ನೊಬ್ಬ ಸೂತ್ರಧಾರ ಇದ್ದಾರೆ. ಅವನನ್ನಾದರೂ ಮಾತನಾಡ್ತಾನೋ? ಕಪಟಿ ನಾಟಕ ಸೂತ್ರಧಾರಿಗಳು ಕೃಷ್ಣ ಪರಮಾತ್ಮ. ಕಂಡನ ರಣಧಾರುಣಿಯೋ ವಿಶ್ವಾಧಾರಮೂರ್ತಿಯನ್ನು ಕಂಡನ ರಣಧಾರುಣಿಯ ವಿಶ್ವಾಧಾರ ಮೂರ್ತಿಯನ್ನು ಅಂತ್ಯದ ಸಭೆಯೊಳಗೆ ಅಂತರಾಜ್ಯವ ಬೇಡಿದ ಮಹಾ ಮಹಿಮೆಯೋ
ಅಂದು ಸಂಧಾನಕ್ಕೆ ಬಂದಾಗ ಗೆಲುವು ಯಾರಿಗೆ ಸಾಗುತ್ತದೆ ಎನ್ನುವಂತಹ ಅನುಮಾನದಲ್ಲಿ ಇಷ್ಟು ಹೊತ್ತು ನನ್ನನ್ನು ಮಾತನಾಡಿಸುವುದಕ್ಕೆ ಸಾಧ್ಯ ಆಗಲಿಲ್ಲ ಇತ್ತು. ಈಗ ಗೆಲುವನ್ನು ನನ್ನ ಪಾಲಿಗೆ ತಂದುಕೊಟ್ಟೆಯಲ್ಲ ಓ ಕೃಷ್ಣ ಪರಮಾತ್ಮ, ಅದಕ್ಕಾಗಿ ಇಷ್ಟು ಸಮಯ ತೆಗೆದುಕೊಂಡಿದ್ದೇನೆ. ಸರಿಯಾಗಿ ನಿನ್ನನ್ನು ಮಾತನಾಡಿಸುವಲ್ಲಿ ಸಮಯವನ್ನು ತೆಗೆದುಕೊಂಡಿದ್ದೇನೆ. ಬಹಳ ಸಂತೋಷವಾಯಿತು, ಬಹಳ ಸಂತೋಷವಾಯಿತು. ನೀನು ಯಾಕೆ ಮಾತನಾಡುವುದಿಲ್ಲ? ಇಷ್ಟು ಹೊತ್ತು ನಿನ್ನ ಮಾತಿನಿಂದಲೇ ಎಲ್ಲವೂ ನಡೆದದ್ದು. ಸರ್ವ ನಿಯಾತ್ಮಕವನ್ನಾದಂತಹ ನೀನು ಸೂತ್ರಧಾರ ಎನ್ನುವುದು ನನಗೆ ಖಂಡಿತವಾಗಿಯೂ ಗೊತ್ತು. ನಿನ್ನ ಸೂತ್ರವಿಲ್ಲದೆ ಯಾವೊಂದೂ ಇಲ್ಲಿ ಅಲುಗಾಡಲಾರದು. ಅಂತಹ ನೀನು ಯಾಕೆ ಭೀಮನನ್ನ ಈ ಸುಯೋಧನ ಬೀಳಿಸಿದಂತ ಕೋಪ? ಇಲ್ಲಪ್ಪ, ಕೋಪ ಮಾಡಿಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ನೀನು ಎಷ್ಟು ಹೊತ್ತಿಗೆ ಯಾವ ರೀತಿಯಲ್ಲಿ ಬಣ್ಣ ಬದಲಾಯಿಸುತ್ತೆ ಎನ್ನುವುದು ಯಾರಿಗೂ ಗೊತ್ತಾಗುವುದಿಲ್ಲ. ಕಳ್ಳ ಕಪಟಿ ಕೃಷ್ಣ ಹುಟ್ಟಿದ್ದೇ ಅಲ್ಲಿ ಅಲ್ವಾ, ಸೆರೆಮನೆಯಲ್ಲಿ. ಆದ್ದರಿಂದಲೇ ನಿನ್ನನ್ನು ಈ ರೀತಿಯಲ್ಲಾಗಿ ಹೇಳ್ತಾ ಇರು. ಅದಕ್ಕಾಗಿಯೇ ಹೇಳಿದ್ದೆ, ಸಂಧಾನಕ್ಕೆ ಬಂದಾಗ ಸೂಜಿ ಮನೆಗೆ ತಗಲುವಷ್ಟು ಸ್ಥಳವನ್ನು ನಾನು ಬಿಟ್ಟುಕೊಡಲಾರೆ. ನನಗೆ ಹಿಂದೆ ಆದ ಪ್ರಕರಣ ಗೊತ್ತುಂಟು ಕೃಷ್ಣ. ಬಲಿಯಲ್ಲಿ ದಾನವನ್ನು ಬೇಡುವುದಕ್ಕಾಗಿ ಹೋದಂತಹ ನೀನು 3 ಪದಗಳನ್ನು ನೀಡುವಷ್ಟು ಸ್ಥಳವನ್ನು ದಾನವಾಗಿ ಬೇಡಿದೆಯಂತೆ. ಕೊಟ್ಟ ಕ್ಷಣದಲ್ಲಿ ಇಡೀ ಪ್ರಪಂಚವನ್ನೇ ಆಕ್ರಮಿಸಿದೆ. ಆದ್ದರಿಂದಲೇ ಹೇಳಿದ್ದೇನೆ, ಈಗ ನೋಡು, ಸೂಜಿ ಮನೆಗೆ ತಗಲುವಷ್ಟು ಅಲ್ಲ, ಇಡೀ ಭೂಮಂಡಲವೇ ಈ ಸುಯೋಧನ ಪ್ರಾಪ್ತಿ. ಪಡೆದೇ
ಯೋಚಿಸಿಕೊಳ್ಳುತ್ತಿದ್ದೇನೆ. ನೋಡಿದೆ ಎಲ್ಲ ಏನಾಗಿ ಹೋಯಿತು ಎಂದು. ನೋಡ್ತಾ ಇದ್ದೇನೆ. ವಾಯುಸುತ ನೆಲಕ್ಕೊರೆಗೆ ಕಳೆದುಕೊಂಡಂತಹ ರಾಜ್ಯವನ್ನು ಪಡೆದುಕೊಳ್ಳಬೇಕು ಎನ್ನುವುದಕ್ಕಾಗಿ ಕಾಯಕನಾಗಿ ಒದಗಿ ಬಂದವನು ಈ ಭೀಮಸೇನ. ಈಗ ಕಾಯಕವೇ ಇಲ್ಲ ಎಂತಾದರೆ ಮುಂದೇನು ಮಾಡುವುದು ಕೃಷ್ಣ? ಸುಯೋಧನ ನೋಡಿದರೆ ಪಟ್ಟಾಭಿಷಿಕ್ತನಾಗುತ್ತೇನೆ ಎನ್ನುವ ಹಾಗೆ ಮೆರೆಯುತ್ತಿದ್ದಾನೆ. ಈಗೇನು ಮಾಡುವುದು? ಉಸಿರು ಚೆಲ್ಲಿದ್ದಾನೆ, ಉಸಿರಾಡುವಂತೆ ಕಾಣುತ್ತಿಲ್ಲ. ಉಸಿರಾಡುವ ಬಗೆ ಹೇಗೆ ಸ್ವಾಮಿ, ಹೇಗೆ ಸ್ವಾಮಿ? ಧರ್ಮಜಾತಿಗಳೇ, ಯಾಕೆ ದುಃಖಿಸ್ತಾ ಇದ್ದೀರಿ? ಅಂದು ತ್ರೇತಾಯುಗದಲ್ಲಿ ವಾಯುಪುತ್ರನಾದಂತಹ ಹನುಮ ಹಣ್ಣೆಂದು ಭ್ರಮಿಸಿ ಆ ಸೂರ್ಯನೆಡೆಗೆ ಹೋದ. ವಜ್ರಾಯುಧ ಘಾತದಿಂದ ಭೂಮಿಗೊರಗಿದ. ಹಸುವನ್ನ ಕಳೆದುಕೊಂಡ ಮರುಕ್ಷಣದಲ್ಲಿ ವಾಯುದೇವ ತನ್ನ ಸಂಚಾರವನ್ನು ಸ್ಥಗಿತಗೊಳಿಸಿದ. ಆದರೆ ಈಗ ವಾಯುಪುತ್ರನಾದಂತಹ ಭೀಮ ಬಿದ್ದಿದ್ದಾನೆ. ವಾಯುದೇವ ಸ್ಥಗಿತನಾದನು ಹೇಳು, ಇಲ್ಲವಲ್ಲ. ಹಾಗಾದರೆ ಭೀಮ ಹಸುವನ್ನು ಕಳೆದುಕೊಳ್ಳಲಿಲ್ಲ ಎನ್ನುವುದೇ ಅರ್ಥ. ಅವನು ಯಾಕೆ ಬಿದ್ದಿದ್ದಾನೆ? ಆರುವ ದೀಪ ಜೋರಾಗಿ ಉಳಿಯಬೇಕು. ಅದಕ್ಕೆ ಸಮಯಾವಕಾಶ ಇದೆ. ನೋಡು, ಮೂರ್ಛಿತನಾದಂತಹ ಭೀಮನನ್ನ ಇದೀಗಲೇ ಎಬ್ಬಿಸುತ್ತೇನಂತೆ. ಭೀಮ, ನಿನಗೆ ಗೆಲುವಿನ ರುಚಿ ಗೊತ್ತಾಗಲಿ ಎಂಬುದಾಗಿ ಸತ್ತಂತೆ ನಟಿಸಿತು. ಇದೋ ಬಿದ್ದ ಬಿದ್ದ ಅವನಿಗಳು ಗುರುರಾಯ ಪ್ರಾಣದಲ್ಲಿ ಪವಡಿಸಲು ಕಾಣುತ್ತ ಮಾರುತಿ. ಅವನಿಗಳು ಗುರುರಾಯರಲ್ಲಿ ಪವಡಿಸಲು ಕಾಣುತ್ತ ಮಾರುತಿ. ಸವಡಿ ಗದೆಯಲ್ಲಿ ಬಳಿದ ಹೇಗಿದ್ದು ತವನ ನುಡಿಸಿದನು. ಭೂಪ ಏನಾಯ್ತು ಪ್ರತಾಪ? ಭೂಪ ಏನಾಯ್ತು ಪ್ರತಾಪ? ಯುದ್ಧದಿ ಬಳಲಿ ಈ ಪಾಣಿಯಾಗೆ ಪ್ರತಾಪ. ಯುದ್ಧದಿ ಬಳಲಿ ಈ ಪಾಣಿ ಆಕೆ ಪ್ರತಾಪ. ಯಾರಿಲ್ಲವೇ ಪಾಪ, ಯಾರಿಲ್ಲವೇ
ಸಂಪಾದಿಸಿಕೊಳ್ಳುತ್ತಾ ಇದ್ದೇನೆ. ಭೀಮಸೇನ ಬವರಗಳು ದೊರೆಯುವನೆಂದು ನೀವು ಬರಿಯ ಬವರಗಳು ದೊರೆಯುವನೆಂದು ನೀವು ಬರೆಯ ಬಾಳೆಗೆಳೆದು ಅರೆಯುವ ತಮ್ಮ ಬಾಳೆಗೆಳೆದು ಅರೆಯುವ ತಮ್ಮ ಅವನಿ ಬದಿಲೋ ಕೈಗ ಮಾನ್ಯರಿ ಬರೈತೆ ಅವನಿ ಬದಿಲೋ ಕೈಗ ಮಾನ್ಯರಿ ಬರೈತೆ ಬಾಕಿವ ಮುಟ್ಟವರೆ ತಮ್ಮ ಭೀಮಸೇನ ಅಣ್ಣ, ಇದೇನನ್ನು ಮಾಡುತ್ತಿದ್ದೀಯ ನೀನು? ನಾವು ಯಾರು? ಚಂದ್ರವಂಶದವರು. ದೌಷ್ಟ್ಯತನ ನಮಗೆ ಸಲ್ಲದು ತಮ್ಮ. ಹಾ, ನೀನೇನು ಮಾಡಬೇಕು ಅದೆಲ್ಲವನ್ನು ಮಾಡಿದ್ದೀಯ. ಕೌರವನ ಸಹೋದರರನ್ನೆಲ್ಲ ಕೊಂದಾಯಿತು. ಈಗ ಸುಯೋಧನನು ಬಿಟ್ಟಿದ್ದಾನೆ. ಹಾ. ನಾನು ಮಾಡಿದಂತಹ ಪ್ರತಿಜ್ಞೆ, ಹೌದು. ಮೈತ್ರೇಯರು ಕೊಟ್ಟಂತಹ ಶಾಪ, ಹಾ, ಎರಡೂ ಕೂಡ ಫಲಿಸಿದವು. ನಿನ್ನ ಪ್ರತಿಜ್ಞೆಯನ್ನು ತೀರಿಸಿಕೊಂಡೆಯಲ್ಲ. ಆದರೆ ಈ ಕಿರೀಟವನ್ನು ಕಾಲಿನಿಂದ ಒದೆಯುತ್ತಿದ್ದೀಯಲ್ಲ. ಇದು ಚಂದ್ರವಂಶದ ಕಿರೀಟ, ಪವಿತ್ರವಾದ ಕಿರೀಟ. ನಾಳೆ ನಾವು ಶಿರದಲ್ಲಿ ಧರಿಸುವಂತಹ ಕಿರೀಟ. ಅಂತಹ ಕಿರೀಟವನ್ನು ಒದೆಯಬಾರದು. ಕರವೆತ್ತಿ ಮುಗಿಯಬೇಕೇ ಹೊರತು ಅದಕ್ಕೆ ಒದೆಯಬಾರದು ತಮ್ಮ. ಇದೋ ಎತ್ತಿದ ಕಾಲನ್ನ ಹಿಂತೆಗೆದುಕೊಳ್ತಾ ಇದ್ದೇನೆ ಅಣ್ಣ, ಕ್ಷಮಿಸಬೇಕು. ಭೀಮಸೇನ, ಇದುವರೆಗೂ ಆಗಾಗ ತಡೆ ಎಂದು ನಿನ್ನನ್ನು ತಡೆದದ್ದು ಯಾಕೆ ಗೊತ್ತು? ನಾವೇನು ಮಾಡಬೇಕೋ ಅದೆಲ್ಲವನ್ನು ಮಾಡಿದ್ದಾಯಿತು. ಪಾಪವನ್ನು ಮಾಡಿದಂತಹ ಸುಯೋಧನನಿಗೆ ಏನಾಗಬೇಕೋ ಅದೇ ಆಗಿ ಹೋಯಿತು. ಇನ್ನೂ ಅವನು ನಿನ್ನ ಆಕ್ರೋಶ, ನಿನ್ನ ಆವೇಶ ಎಲ್ಲವೂ ನನಗೆ ಅರ್ಥವಾಗುತ್ತದೆ ಭೀಮಸೇನ. ಆದರೆ ಸಲ್ಲದು, ಸಮಾಧಾನದಿಂದ ಇದು ನಮಗೆ ಸಲ್ಲದು ಭೀಮಸೇನ. ಆಗಲಿ ಅಣ್ಣ. ಧರ್ಮಜಾತಿಗಳೇ, ನೋಡಿದಿರಲ್ಲ, ಬಿತ್ತಿದ್ದನ್ನು ಬೆಳೆದುಕೊಳ್ಳುವುದು ಒಂದು ಇದೇ ಅಲ್ಲವೇ ಹೇಳಿ. ಮಾಡಬಾರದನ್ನು ಮಾಡಿದರೆ ಆಗಬಾರದಾಗುತ್ತದೆ ಎನ್ನುವುದಕ್ಕೆ ಇದೇ ನಿದರ್ಶನ. ಧರ್ಮವನ್ನು ಮೀರಿ ನಡೆದ ಅಂತಾದರೆ ಯಾವ ರೀತಿ ತನ್ನವರೆಲ್ಲ ಕಳೆದುಕೊಂಡು ಅನಾಥರಾಗಿ ಬಿದ್ದಿದ್ದಾನೆ ಎನ್ನುವುದಕ್ಕೆ ಈ ಕೌರವನ ಜೀವನವೇ ಸಾಕ್ಷಿ. ನಮ್ಮ ಬದುಕಿಗೊಂದು ನಡೆಯನ್ನು ಕಾಣದ ದೈವ ನಡೆಸಿಕೊಡುತ್ತದೆ. ಆ ನಡೆಗೆ ಧರ್ಮ ಅಂತ ಹೆಸರು. ಆ ಧರ್ಮದ ಹಾದಿಯಲ್ಲೇ ನಡೆಯುತ್ತೇವೆ ಅಂತಾದರೆ ನಮ್ಮ ಬದುಕು ಸುಗಮವಾಗುತ್ತದೆ. ಅಲ್ಲ ಅಂತಾದರೆ ಈ ರೀತಿ ಅನಾಥನಾಗಿ ಬಿದ್ದಿರಬೇಕಾಗುತ್ತದೆ. ಮನುಷ್ಯ ಜೀವನದಲ್ಲಿ ತಪ್ಪು ಮಾಡುವುದನ್ನು ತನ್ನ ತಪ್ಪಿನಿಂದ ಕಲಿಯಬಹುದು, ಇಲ್ಲ ಇತರರು ಮಾಡುವ ತಪ್ಪಿನಿಂದಲೂ ಕಲಿಯಬಹುದು. ತನ್ನ ತಪ್ಪಿನಿಂದ ಕಲಿಯುವುದರೊಳಗೆ ಅವನ ಜೀವನವೇ ಮುಗಿದು ಹೋಗುತ್ತದೆ. ಇನ್ನೊಬ್ಬರ ತಪ್ಪನ್ನು ನೋಡಿ ಕಲಿತುಕೊಳ್ಳುತ್ತಾನೆ ಅಂತಾದರೆ ಅವನ ಉಳಿದ ಜೀವನವು ಸುಗಮವಾಗುತ್ತದೆ. ಶಿಶುಪಾಲನಿಗೆ ಸಣ್ಣವನಿದ್ದಾಗಲೇ ಗೊತ್ತಾಗಿತ್ತು ನಾನು ತಪ್ಪುಗಳನ್ನು ಮಾಡಿದರೆ ನನ್ನ ಶಿಕ್ಷೆಯನ್ನು ಅನುಭವಿಸುತ್ತೇನೆ ಅಂತ. ಆತನ ತಾಯಿ ನನ್ನ ಕಾಲಿಗೆ ಬಿದ್ದು ಕೇಳಿಕೊಳ್ಳಲು ತನ್ನ ಮಗನನ್ನು ಕ್ಷಮಿಸುವಂತ. ಆಗ ಆಕೆಗೆ ಹೇಳಿದ್ದೆ, ಅವನು 100 ತಪ್ಪುಗಳನ್ನು ಮಾಡುವವರೆಗೆ ನಾನು ಕಾಯ್ತೇನೆ, ಕ್ಷಮಿಸ್ತೇನೆ, ಅದರ ನಂತರ ಬಿಡುವುದಿಲ್ಲ ಅಂತ. ಆದರೂ ಕೇಳದ ಶಿಶುಪಾಲ ತಪ್ಪಿನ ಮೇಲೆ ತಪ್ಪುಗಳನ್ನು ಮಾಡುತ್ತಲೇ ಹೋದ, ಶಿಕ್ಷೆಯನ್ನು ಅನುಭವಿಸಿದ. ಅದನ್ನು ನೋಡಿ ಅವನು ಕೌರವ ಕಲಿಯಬಹುದಿತ್ತು, ಕಲಿಯಲಿಲ್ಲ. ಈಗ ನೋಡು ಹೇಗೆ ಅನಾಥನಾಗಿ ಬಿದ್ದಿದ್ದಾನೆ. ಪ್ರಪಂಚದಲ್ಲಿ ಅದೆಷ್ಟೋ ಜನರಿಗೆ ಇನ್ನೂ ಪ್ರಶ್ನೆ ಇರಬಹುದು. ಧರ್ಮವನ್ನು ನಂಬಿ ಧರ್ಮದ ಹಾದಿಯಲ್ಲೇ ನಡೆದಂತಹ ಪಾಂಡವರು ಅದೆಷ್ಟು ಸಂಕಷ್ಟಗಳನ್ನು, ಕಷ್ಟ ಕೋಟಲೆಗಳನ್ನು ಅನುಭವಿಸಿದರು. ಸುಯೋಧನ ನಗುತ್ತಲೇ ಸಂತೋಷವಾಗಿ ಕಳೆದ ಅಂತ. ಅದಲ್ಲವೇ ಅಲ್ಲ. ಬದುಕು ಎನ್ನುವುದು ಧರ್ಮದ ಹಾದಿಯಲ್ಲಿ ನಡೆದಾಗ ಕಷ್ಟ ಕೋಟಲೆಗಳು ಬರುವುದು ಸಹಜ. ಅದನ್ನೆಲ್ಲ ಧರ್ಮದ ಹಾದಿಯಲ್ಲೇ ನಿವಾರಿಸಿಕೊಂಡು ಹೋದೆವು ಅಂತಾದರೆ ಕತ್ತಲೆಯಾದ ಮೇಲೆ ಬೆಳಕಿನ ಮಹತ್ವ ಗೊತ್ತಾಗುತ್ತದೆ. ಕಷ್ಟಗಳು ಬಂದ ನಂತರದಲ್ಲಿ ಸುಖ ಬಂದರೆ ಅದಕ್ಕೆ ಮೌಲ್ಯ ಹೆಚ್ಚು. ಅದೆಲ್ಲ ಪಾಂಡವರು ಸಾಧಿಸಿ ತೋರಿಸಿದರು. ಧರ್ಮವು ರಕ್ಷಿತ. ಧರ್ಮವನ್ನು ನಾವು ರಕ್ಷಿಸಿದರೆ, ಧರ್ಮವನ್ನು ನಾವು ನಂಬಿದರೆ ಧರ್ಮ ನಮ್ಮನ್ನು ಕಾಯುತ್ತದೆ ಎನ್ನುವುದಕ್ಕೆ ಇದೇ ಜ್ವಲಂತ ಸಾಕ್ಷಿಯಾಗಿದೆ. ಆದ್ದರಿಂದ ಧರ್ಮವಂತ ನಡೆಯಲ್ಲೇ ನಡೆಯುತ್ತಾ ಲೋಕಕ್ಕೆ ಮಂಗಳವನ್ನೇ